ಆಗ್ತಾ ಇಲ್ಲ. ನೀರು ಬೇಕು, ನೀರು. ದೊಡ್ಡೊಂದು ಪ್ರಾಬ್ಲಮ್ ಆಯಿತು ಕುಮಾರ ಪರ್ವತದಲ್ಲಿ. ಏನಂದರೆ ಮಿಸ್ ಆಯಿತು, ನೀರಿಲ್ಲ, ನೆಟ್ವರ್ಕ್ ಇಲ್ಲ, ಫೋನ್ ಮಾಡುವ ಅಂತ ಹೇಳಿದ್ರು. ಕಾಡಲ್ಲಿ ಕಳೆದೋಗಿದ್ದೇನೆ. 6-5 = 2. ಭೂತದ ಪಿಕ್ಚರ್ ಶೂಟಿಂಗ್ ಆದದ್ದು ಇಲ್ಲೇ. ಜಾಸ್ತಿ ಹೆದರಿಕೆ ಆಗ್ತುಂಟು ಈಗ. ಶೂಟಿಂಗ್ ಆದದ್ದು ಇಲ್ಲೇ. ಒಬ್ಬೇ ಆಗ್ತಾ ಇದ್ದೇನೆ ಆಗದಿಂದ, ಕೂ ಕೂ ಅಂತ. ಆ ಕಡೆಯಿಂದ ರಿಪ್ಲೈ ಬರ್ತಾ ಇಲ್ಲ. ಇಲ್ಲೊಂದು ದಾರಿ ಸಿಕ್ಕಿದೆ, ಅದು ಹೌದಾ ಅಲ್ವಾ ಅಂತ ಗೊತ್ತಿಲ್ಲ. ಇದೆ ಒಂಚೂರು ಮಿಸ್ ಆಗಿದೆ ಅಷ್ಟೇ. ಇದು ಆ್ಯಕ್ಚುಲ್ ದಾರಿ. ದೊಡ್ಡೊಂದು ಪ್ರಾಬ್ಲಮ್ ಆಯಿತು ಕುಮಾರ ಪರ್ವತದಲ್ಲಿ. ಏನಂದರೆ ಒಂದು ರೋಡ್ ಸೋಮವಾರಪೇಟೆ ಹೋಗ್ತದೆ, ಇನ್ನೊಂದು ರೋಡ್ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತದೆ. ಎಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯ ಹೋಗಬೇಕು, ನಾನು ಕೂಡ ಅದೇ ರೂಟಲ್ಲಿ ಹೋಗಬೇಕು. ಆದರೆ ನಾನು ತಪ್ಪಿ ಈ ಸೋಮವಾರಪೇಟೆ ರೋಡಲ್ಲಿ ಬಂದಿದ್ದೇನೆ. ಸುಮಾರು ಬಂದಿದ್ದೇನೆ, ಒಂದು 7 ಕಿಲೋಮೀಟ್ರ್ ಬಂದಿದ್ದೇನೆ ಮುಂದೆ. ಶಿಟ್, ಈಗ ವಾಪಸ್ ಹಿಂದೆ ಹೋಗಬೇಕು ಬಂದ ಹಾಗೆ. ಅದು ಕೂಡ ಈಸಿ ಇಲ್ಲ, ಈ ಥರ ಕಲ್ಲಿದೆ. ಮಿಸ್ ಆಯಿತು. ಇದು ರೋಡ್ ಕೂಡ ಅಲ್ಲೇ ಹೋಗ್ಬೋದು ಅಂತ ಇದರಲ್ಲಿ ಬಂದದ್ದು. ಯಾರು ಕೂಡ ಜನ ಸೇರಲಿಲ್ಲ. ಒಂಚೂರು ಮಿಸ್ ಆಯಿತು. ಚೂರು ಮಿಸ್ ಆದಾಗ ಇಷ್ಟೊಂದು ದೊಡ್ಡ ಪನಿಷ್ಮೆಂಟಾ? ಅಲ್ಲಿ ಒಂದು ಬೋರ್ಡ್ ಇತ್ತು ಮಧ್ಯದಲ್ಲಿ, ಮಡಿಕೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ. ಅದನ್ನು ನೋಡಿ ನಾನು ಅಲ್ಲೇ ನಿಲ್ಲಿಸಿದೆ. ಯಾಕಂದರೆ ಇನ್ನು ಮುಂದೆ ಹೋದರೆ ಡೈರೆಕ್ಟ್ ಸೋಮವಾರಪೇಟೆ. ಸೊ ಅದು ಬೇಡ ಅಂತ ಈ ಕಡೆ ರಿಟರ್ನ್ ಬರ್ತಾ ಇದ್ದೇನೆ. ಲೇಟ್ ಆಗೋ ಪ್ರಶ್ನೆ ಅಲ್ಲ, ಏನಂದರೆ ವಾಪಸ್ ನಡಿಬೇಕಲ್ಲ ಅಲ್ಲಿ ತನಕ. ಅವರೆಲ್ಲ ಆ ಕಡೆ ರೂಟಲ್ಲಿ ಹೋಗಿದ್ದಾರೆ, ಅಂದರೆ ಬೇರೆಯವರು ಕೂಡ ಇದ್ದರು. ಹಾಗಾಗಿ ನೀರಿಲ್ಲ, ನೆಟ್ವರ್ಕ್ ಇಲ್ಲ, ಫೋನ್ ಮಾಡುವ ಅಂತ ಹೇಳಿದರೆ. ಕಾಡಲ್ಲಿ ಕಳೆದೋಗಿದ್ದೇನೆ. ಟೆನ್ಷನ್ ಆಗಿ ಕಾಣ್ತೇನೆ, ಸ್ವಲ್ಪ ಟೆನ್ಷನ್ ಇದೆ. ಮತ್ತು ಪರವಾಗಿಲ್ಲ, ಎಲ್ಲ ಮಾಮೂಲು ಆಗುವಂಥದ್ದಲ್ಲ. ಆದರೆ ಮೇಯ್ನಾಗಿ ನೀರಿಲ್ಲ. ಶಿಟ್, ತಪ್ಪಾಯಿತು. ಇದೆಲ್ಲೊಂದು ಪಾಠ ನೆಕ್ಸ್ಟಿಗೆ ಅಲ್ವಾ. ಸೊ ಆ್ಯಕ್ಚುಲಿ ನಾನು ಬ್ಲಾಗ್ ಅಲ್ಲೇ ಎಂಡ್ ಮಾಡಿದ್ದೆ. ಆಗ್ತಾಯಿಲ್ಲ, ನೀರು ಬೇಕು, ನೀರು. ಪರವಾಗಿಲ್ಲ, ಹೋಗುವ. ಒಂದು ತಪ್ಪು ದಾರಿ ಹಿಡಿದು ತಪ್ಪು ಮಾಡಿದ್ದೇನೆ, ಆ ತಪ್ಪನ್ನು ಸರಿ ಮಾಡಬೇಕಲ್ಲ ಈಗ. ಹಾಗಾಗಿ ಮೊದಲೇ 6-5 = 2 ಭೂತದ ಪಿಕ್ಚರ್ ಶೂಟಿಂಗ್ ಆದದ್ದು ಇಲ್ಲೇ. ಹಾಗಾಗಿ ಸ್ವಲ್ಪ ಜಾಸ್ತಿ ಹೆದರಿಕೆ ಆಗ್ತುಂಟು ಈಗ. ನೆಟ್ವರ್ಕ್ ಉಂಟಾ ನೋಡುವ ಈಗ. ಓಕೆ, ಲೊಕೇಶನ್ ಹಾಕಿದ್ದೇನೆ, ಬರ್ತಾ ಇಲ್ಲ. ನೀವು ಸಹ ಈ ಥರ ರೋಡ್ ಇದೆ ಅಂತ ತಪ್ಪು ಮಾಡಲಿಕ್ಕೆ ಹೋಗಬೇಡಿ ಯಾವತ್ತು. ಆ ರೋಡ್ ಬೇರೆ ಎಲ್ಲೋ ರೀಚ್ ಆಗ್ಬೋದು. ಆ ಕಲ್ಲು ಅದು ನೋಡೋ ಹೆದರಿಕೆ ಆಗ್ತಾಯಿದೆ. ಏನು ಮಾಡೋದು, ದೇವರು ನಮ್ಮ ಹಣೆಯಲ್ಲಿ ಈ ಥರ ಆಗಬೇಕಂತ ಬರೆದಿದ್ದಾರೆ. ಹಾಗಾಗಿ ಈ ಥರ ಆಗ್ತಾಯಿದೆ. ನೀವೇನಾದರೂ ಕುಮಾರ ಪರ್ವತ ಬರೋದು ಅಂತ ಆದರೆ ರಿಟರ್ನ್ ಬರುವಾಗ 2 ರೋಡ್ ಸಿಗ್ತದೆ. ಅದರಲ್ಲಿ ಬೋರ್ಡ್ ಉಂಟು, ಆದರೆ 1 ಕಿಲೋಮೀಟ್ರ್ ಮುಂದೆ ಇದೆ ಬೋರ್ಡ್. ಸೊ ಹಾಗಾಗಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ತುಂಬ ಇದೆ. ನೀರು ಬೇಕು, ನೀರು, ನೀರು. ಮಳೆ ಬರ್ತಾ ಬಂದರೆ ಅವಸ್ಥೆ ನೋಡಿ. ಈ ಕಾಲಂದು ಹಾಕ್ಬೇಕು ಈಗ. ಸೊ ಅಲ್ಲಿ ದಾಟಿದ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ, ಯಾಕಂದರೆ ಇಲ್ಲಿ 2 ಕೈಯ ಅವಶ್ಯಕತೆ ಇದೆ. ಸೊ ಫೈನಲ್ ಇಲ್ಲಿ ಒಂದು ದಾರಿ ಸಿಕ್ಕಿದೆ, ಅದು ಹೌದಾ ಅಲ್ವಾ ಅಂತ ಗೊತ್ತಿಲ್ಲ. ಆಗ ಬಂದಿದ್ದ ನೆನಪ ಇದೆ ಒಂಚೂರು ಮಿಸ್ ಆಗಿದೆ ಅಷ್ಟೇ. ಓ ನೋ, ನೋಡಿ ದಾರಿ ಇದೆ ಅಂತಲೇ ಗೊತ್ತಾಗಲ್ಲ, ಇದು ದಾರಿ ಅಂತಲೇ ಗೊತ್ತಾಗಲ್ಲ. ಇಲ್ಲಿ ಬರಬೇಕಿತ್ತು, ನಾನು ಸ್ಟ್ರೈಟ್ ಹೋದೆ, ಸ್ಟ್ರೈಟ್ 3 ಕಿಲೋಮೀಟ್ರ್ ಹೋಗಿದ್ದೇನೆ. ಏನು ಹೇಳಬೇಕಲ್ಲ. ಇದು ಆ್ಯಕ್ಚುಲ್ ದಾರಿ ಮ್ಯಾನ್. ಎಲ್ಲರೂ ಹೋಗಿರ್ತಾರೆ ಈಗಲೇ. ಓಹ್ ಥ್ಯಾಂಕ್ ಯು ಗಾಡ್. ಅಬ್ಬಾ, ನಾನು ಪ್ಯಾನಿಕ್ ಅಂತೂ ಆಗಲಿಲ್ಲ, ಯಾಕೆಂದರೆ ಪ್ಯಾನಿಕ್ ಆದರೆ ಯಾವುದು ಕೆಲಸ ಆಗಲ್ಲ ಅಂತ ಗೊತ್ತುಂಟು. ಆದರೆ ನೀರಿರಲಿಲ್ಲ,
ನೀರಿರದೆ ಗಂಟ್ಲೆಲ್ಲ ಒಣಗ್ತಿತ್ತು. ಸೊ ಹಾಗಾಗಿ ಯಾವ ಕಡೆಯಿಂದ ಆ ಕಡೆ ಇನ್ನೂ ಗೊತ್ತಾಯ್ತು ಬಿಡಿ. ಇನ್ನೂ ಒಬ್ಬನೇ ಹೋದರೂ ಯಾರಿಲ್ಲ. ಓಹ್, ಥ್ಯಾಂಕ್ ಯು ಗಾಡ್. ಸುಬ್ರಹ್ಮಣ್ಯ ಬೊಬ್ಬೆ ಆಗ್ತಾ ಇದ್ದೇನೆ ಆಗದಿಂದ, ಕೂ ಕೂ ಅಂತ. ಆ ಕಡೆಯಿಂದ ರಿಪ್ಲೈ ಬರ್ತಾ ಇಲ್ಲ. ವಾಟ್ ಹ್ಯಾಪೆಂಡ್ ಮ್ಯಾನ್? ಇಷ್ಟು ಸಣ್ಣದು, ಇಷ್ಟೇ ಒಂದು ದಾರಿಯ ಮಿಸ್ಟೇಕ್ ಎಷ್ಟೊಂದು ಪ್ರಾಬ್ಲಮ್ ಕೊಡ್ತು ನೋಡಿ. ಸೊ ನೀವೇನಾದರೂ ಕಾಡಿಗೆ ಹೋಗೋದಂತಾದರೆ, ಸೋಲೋ ಹೋಗೋದಂತಾದರೆ ಕರೆಕ್ಟ್ ರೋಡ್ ನೋಡಿ. ನಾನು ಆ್ಯಕ್ಚುಲಿ ಸೋಲೋ ಬಂದಿಲ್ಲ, ನಾನು ವೀಡಿಯೋ ಮಾಡ್ತಾಯಿದ್ದೆ, ಹಾಗಾಗಿ ಇವರು ಬೇಗ ಹೋದರು. ನಾನು ಹೇಳಿದೆ ಅವ್ರಿಗೆ ಹೋಗಿ ಅಂತ. ಸೊ ಈಗ ದಾರಿ ಗೊತ್ತಾಯಿತು. ಅವರೀಗ ಹಾಫ್ ದಾರಿ ಮುಟ್ಟಿರ್ಬೋದು ಅಮ್ಮ ಅಲ್ವಾ? ಈ ಅತಿ ಅವರೇನಿದ್ದಾರೆ ಅರ್ಧ ದಾರಿ ಮುಟ್ಟಿರ್ಬೋದು, ಆದರೆ ಯಾವುದೇ ಒಂದು ರೂಟ್ ಕಾಣ್ತಾ ಇಲ್ಲ. ಇದು ಈಗ ಚಾಲೆಂಜ್ ಆಗ್ತದ ಅಂತ. ತುಜ್ಮೇ ಯಾರ್ ಖುದಾ ಮೇ ಕೋಯಿ ಫರ್ಕ್ ನ ಜಾನೆ. ಅಲ್ಲಿ ಇಳಿಬೋದಿತ್ತು ಈಗ ನಾವು ಬಂದ ರೂಟಲ್ಲಿ, ಆದರೆ ಹತ್ತೋದಿದೆಯಲ್ಲ ವಾಪಸ್, ಯಾಕಂದರೆ ಈ ಥರ ಸ್ಟೀಪ್ ಇತ್ತು. ಹತ್ತೋದೇ ದೊಡ್ಡ ಪ್ರಾಬ್ಲಮ್. ಆನೆ ಎಲ್ಲ ಬಂದರೆ ಎಂತ ಮಾಡೋದು ಮಾರೆ, ನನಗೆ ಬರಲಿಕ್ಕಿಲ್ಲ ಎಲ್ಲ ಹೇಳಿತ್ತು. ಸೊ ಇದೊಂದು ಸರ್ಪ್ರೈಸ್ ಕಂಟೆಂಟ್, ನನಗೇನೆ ಇದು ಸರ್ಪ್ರೈಸ್ ಕಂಟೆಂಟ್. ಯಾಕಂದರೆ ಈ ಥರ ದಾರಿ ತಪ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಈಗಲೂ ಇಲ್ವಾ? ಇಲ್ಲ, ಸರಿ ಇದೆ. ಎಲ್ಲ ದಾರಿ ಸೇಮ್ ಆಗಿ ಇಟ್ಟಿವು, ಭಾರಿ ಕಷ್ಟ ಆಯ್ತು ಮಾರೆ. ಸಾರಿ, ಸ್ವಲ್ಪ ಇದೆ. ನಾನು ತಪ್ಪಿ ಆ ಕಡೆ ರೋಟಿಗೆ ಹೋದದ್ದು. 7 ಕಿಲೋಮೀಟ್ರ್ ಮಡಿಕೇರಿ ರೂಟಲ್ಲಿ ಹೋಗಿದ್ದೀನಿ. ಬರುವಾಗ ಮಿಸ್ಟೇಕ್ ಮಾಡಬೇಡಿ ಆಯ್ತು. ಅದು ಗೊತ್ತಾಗಲ್ಲ, ದಾರಿ ಗೊತ್ತಾಗಲ್ಲ. ನಮ್ಮ 3 ಜನ ಯಾರು ಸಿಕ್ಕಿದ್ರಾ ಹೋಗೋರು? ರೆಡ್ ಕ್ಯಾಪ್ ಎಲ್ಲ ಈಗ ಹೋದ್ರ? ಸ್ವಲ್ಪ ಇನ್ನೊಂದು 300 ಮೀಟ್ರ್ ಇದೆ. ಸ್ಟ್ರೈಟ್ ಹೋಗಿ ರೈಟ್ ಆಯ್ತಾ? ದಾರಿ ಗೊತ್ತಾಗಲ್ಲ ಹೋಗುವಾಗ. ಓಕೆ, ಅದು ಸೋಮವಾರಪೇಟೆ ಹೋಗುತ್ತೆ ರೋಡ್. ಹೌದಾ? ನಾನು ತಪ್ಪಿ ಆ ಕಡೆ ಹೋಗಿದ್ದು, ನಂಗೆ ಈ ಕಡೆ ಹೋಗ್ಲಿಕ್ಕೆ. ಸರಿ, ಈಗ ಜಸ್ಟ್ ಹೋದ್ರಾ? 3 ಜನ. ಈ ಥರ ಕಷ್ಟಪಟ್ಟು ಹೋಗ್ಬೇಕು. ಸೊ ಈಗ ಕಲ್ಲು ಬಂಡೆ ಎಲ್ಲ ಇಳಿಲಿಕ್ಕುಂಟು. ಸೊ ಹಾಗಾಗಿ ವಿಡಿಯೋ ಪಾಸ್ ಮಾಡಿ ಇಳಿದ ಮೇಲೆ ಕಂಟಿನ್ಯೂ ಮಾಡಿ ಬನ್ನಿ. ಸೊ ದಾರಿ ಅಂತೂ ಸಿಕ್ಕಿದೆ. ಅವರು ಮುಂದೆ ಹೋಗಿದ್ದಾರಂತೆ ಜಸ್ಟ್ 5 ನಿಮಿಷ ಮೊದಲು. ಸೊ ಅವರನ್ನು ಭೇಟಿ ಆಗ್ತೇವೋ ಇಲ್ಲೋ ನೋಡು. ಸೊ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಆಯ್ತಂತ ಹೇಳ್ಬೋದು. ಸೋಮವಾರಪೇಟೆ ಕರೆಕ್ಟಾಗಿ ಬೋರ್ಡ್ಸ್ ಆಗಲಿಲ್ಲ. ಇನ್ನೇನಿದ್ರು ಇವರನ್ನು ಜಾಯ್ನ್ ಆಗಿ ನಾನು ಹಿಡಿಯುವಂಥದ್ದು. ಈಗ ಇಲ್ಲಿದ್ದೀವ, ಹೀಗೆ ಹೋಗಿ ಅಲ್ಲಿ ಒಂದು ಗ್ರೌಂಡ್ ಥರ ಕಾಣ್ತಾ ಇದೆ, ಅಲ್ಲಿ ತನಕ ಹೋಗಬೇಕು. ಒಂದು ಆಲ್ಮೋಸ್ಟ್ 7 to 8 ಕಿಲೋಮೀಟರ್ಸ್ ಇದೆ ಇನ್ನೂ ನಡೀಲಿಕ್ಕೆ. ಸೊ ಈಗ ಟೈಮ್ 12 ಆಗ್ತಾ ಬಂತ ಅಂತ. ಸೊ 12 ಅಂದರೆ ನಿಮಿಷ ಹೋಗಿ ಫ್ರೀ ಆಗ್ತದೆ. ಸೊ ನೋಡುವ ಯಾವ ಥರ ಆಗುತ್ತೆ ಅಂತ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡುವ. ಇದೊಂದು ಸರ್ಪ್ರೈಸ್ ಕಂಟೆಂಟ್ ನನಗೂ ನಿಮಗೂ. ಸೊ ಏನಾದರೂ ಇದರಲ್ಲಿ ಇಷ್ಟ ಆದರೆ ನೀವು ಇದನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವೀಡಿಯೋಸ್ಗಳಿಗೆ ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. Same. I am also CEO. Oh, which one?